ನಮಸ್ಕಾರ. ನಾವು ಮನುಷ್ಯನಾಗಿ ಹುಟ್ಟಿದ್ದು ಬದುಕಲು ಮಾತ್ರ ಅಲ್ಲ, ಪ್ರಾಣಿಗಳು ಬದುಕುತ್ತೆ. ಪ್ರಾಣಿಗೆ ಗುರಿ ಇಲ್ಲ, ಮನುಷ್ಯನಿಗೆ ಪ್ರತಿಯೊಬ್ಬರಿಗೂ ಗುರಿ ಇರಲೇಬೇಕು. ನಮ್ಮೊಳಗೆ ಶಕ್ತಿಯ ಮಹಾಸಾಗರ ಇದೆ, ಆದರೆ ಯಾರೂ ಆ ಶಕ್ತಿಯ ಕಳೆ ಅರಿತಿಲ್ಲ. ಅದಕ್ಕೋಸ್ಕರ ಈ ಮೋಟಿವೇಶನ್ ನೀಡುತ್ತೇನೆ. ಈ ಮೂಲಕ ನಿಮಗೆ ಪ್ರಯೋಜನ ಆದರೆ ಕಮೆಂಟ್ ಮಾಡಿ, ಮುಖಾಂತರ ತಿಳಿಸಿ, ಹಾಗೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ನಮ್ಮ ಮೂಲಕ ಹೊಸ ಉಪಯುಕ್ತವಾದ ಮಾಹಿತಿಗಳನ್ನು ನೀಡಲು ನಮಗೆ ಅನುಕೂಲವಾಗುತ್ತೆ. ಈಗ ಜೀವನದಲ್ಲಿ ನಾವು ಅಂದುಕೊಂಡದ್ದು ನಮಗೆ ಸಿಕ್ಕೇ ಸಿಗುತ್ತೆ. ನಾವು ಅಂದುಕೊಂಡ ಗುರಿ ಸಾಧಿಸ್ತೇವೆ. ಅದಕ್ಕೆ ತಕ್ಕ ಎಫರ್ಟ್ ಹಾಕಿದರೆ ಮಾತ್ರ. ನಿನ್ನ ಮನಸ್ಸಿನಲ್ಲಿ ಅಂದ್ಕೋಬೇಕು, ಈ ಕೆಲಸ ಆಗುತ್ತೆ, ನಾನು ಮಾಡುತ್ತೇನೆ, ನಾನು ಅಂದ್ಕೊಂಡ ಗುರಿ ಸಾಧಿಸ್ತೇನೆ ಅಂತ ಅಪ್ಪಿತಪ್ಪಿಯೂ ನಾಳೆ ಮಾಡುತ್ತೇನೆಂದು ಹೇಳಬೇಡ. ನಾಳೆ ಅನ್ನುವ ಭವಿಷ್ಯ ನಿನ್ನ ಹಾಳು ಮಾಡುತ್ತೆ. ನಾಳೆ ಮಾಡುತ್ತೇನೆ ಅನ್ನೋದು ಜಗತ್ತಿನ 95% ಜನರಲ್ಲಿ ಇರುವುದು. ಹೆಚ್ಚಿನ ಜನರಲ್ಲಿ ಇದೇ ಸಮಸ್ಯೆ ಕಾಡುತ್ತದೆ. ನಾಳೆ ಮಾಡುತ್ತೇನೆಂದು ನಿನ್ನ ಮನಸ್ಸಿನಲ್ಲಿ ಬಂದರೆ ನಿನಗೆ ನೀನು ಪ್ರಶ್ನೆ ಹಾಕು, ಇಂದು ಇಲ್ಲದಿರುವುದು ನಾಳೆ ಅಂತ ವಿಶೇಷ ಏನಿದೆ? ನಾಳೆ ಅನ್ನುವ ಬದುಕಿನಲ್ಲಿ ಇವತ್ತು ಇಲ್ಲದಿರುವುದು ನಾಳೆ ಅಂತ ವಿಶೇಷ ಏನಿದೆ? ಒಂದು ವೇಳೆ ಆ ಕೆಲಸವನ್ನು ನಾಳೆಗೆ ಹಾಕದೆ ಅಂತ ಅನ್ಕೋ, ಮತ್ತೆ ಆ ಕೆಲಸವನ್ನು ಮುಂದಕ್ಕೆ ಹಾಕ್ತೀಯ? ಒಂದು ವೇಳೆ ಆ ಕೆಲಸ ಮಾಡಲೇಬೇಕು ಎಂದು ನೀನು ಮನಸ್ಸಿನಲ್ಲಿ ಅಂದುಕೊಂಡರೆ ನೀನು ಯಾವತ್ತೂ ಮುಂದಕ್ಕೆ ಹಾಕಬೇಡ. ಆಗ ನಾಳೆ ಮಾಡುತ್ತೇನೆ ಅಂತ ಹೇಳೋದಿಲ್ಲ. ಅದಕ್ಕೋಸ್ಕರ ಯಾವುದೇ ಕೆಲಸವನ್ನು ಮುಂದಕ್ಕೆ ಹಾಕೋಲ್ಲ ಅನ್ನುವುದನ್ನು ಪ್ರಾಕ್ಟೀಸ್ ಮಾಡು, ಎಫರ್ಟ್ ಹಾಕು. ಸ್ವಲ್ಪ ದಿನ ಎಲ್ಲ ಕೆಲಸವನ್ನು ಸೈಡಿಗೆ ಹಾಕು. ನಿನ್ನ ಯಾವುದೇ ಮಾನಸಿಕ ಒತ್ತಡ ತಲೆಯಿಂದ ಬದಿಗೆ ಸರಿಸು. ಎಷ್ಟೋ ಸೋಷಿಯಲ್ ಮೀಡಿಯಾದಿಂದ ದೂರವಿರು. ನೀನು ಸೋಷಿಯಲ್ ಮೀಡಿಯಾದಿಂದ ದೂರ ಇರಲು ಸಾಧ್ಯನೇ ಇಲ್ಲ ಎಂದೆನಿಸಿದರೆ ನಿನ್ನ ಗುರಿ ತಲುಪುವಂಥ ಪೋಸ್ಟ್ ನೋಡು, ವಿಡಿಯೋಗಳನ್ನು ನೋಡು. ನಿನ್ನ ಮೈಂಡ್ ನಿನ್ನನ್ನು ಕಂಟ್ರೋಲ್ ಮಾಡುತ್ತಿತ್ತು, ಇನ್ನು ನಿನ್ನ ಮೈಂಡನ್ನು ನೀನೇ ಕಂಟ್ರೋಲ್ ಮಾಡ್ತೀಯ. ಈ ಥರ ಮಾಡುತ್ತಾ ಹೋಗು, ನೋಡ್ತೀಯ ಒಂದು ದಿನ ಎಲ್ಲರನ್ನೂ ಮೀರಿ ಸಾಧನೆ ಮಾಡುತ್ತೀಯ. ಎಲ್ಲರ ಹತ್ತಿರವೂ ಈ ಪವರ್ ಇದೆ, ಅದನ್ನು ಯೂಸ್ ಮಾಡುವ ಶಕ್ತಿ ಅಥವಾ ಕಲೆ ಗೊತ್ತಿರಬೇಕು. ಜೀವನ ಅನ್ನೋದು ಸೋಲು ಗೆಲುವಿನ ಆಟ. ಗೆದ್ದವನಿಗೆ ಸೋಲು ಅನ್ನುವ ಭಯ ಇರಬೇಕು, ಸೋತವನಿಗೆ ಗೆಲ್ಲಲೇಬೇಕು ಅನ್ನೋ ಛಲ ಇರಬೇಕು. ಪ್ರತಿಯೊಂದು ಕತ್ತಲ ಮನೆಗೂ ಬೆಳಕು ಬರಲು ಒಂದು ಕಿಟಕಿ ಬಿಟ್ಟಿರುತ್ತಾರೆ. ಅದರಂತೆ ನಮ್ಮ ಸುಖಕ್ಕೊಂದು ದಾರಿ ಇದ್ದೇ ಇದೆ. ಪ್ರತಿ ಸಲ ಬಿದ್ದ ನಂತರ ಎದ್ದೇಳುತ್ತೀಯ, ಅದೇ ಒಂದು ನಿನಗೆ ಯಶಸ್ಸು. ನಿನಗೆ ನೋವು ಸಹಜವಾಗಿ ಬರುತ್ತೆ, ಹಾಗಂತ ನೀನು ಕುಗ್ಗಬೇಡ. ಆ ನೋವುಗಳನ್ನೇ ನೀನು ಕುಗ್ಗಿಸು, ಆಗ ಆ ನೋವುಗಳೇ ಕುಗ್ಗುತ್ತಾ ಹೋಗುತ್ತೆ. ಆಗ ಸಹ ಹ್ಯಾಪಿ ಆಗಿರು, ದುಃಖಿಸಬೇಡ. ನಿನಗೆ ಗುರಿ ಸಂಬಂಧಿಸಿದಂಥ ಪುಸ್ತಕಗಳನ್ನು ಓದು, ನಿನ್ನ ಗುರಿಗೆ ಸಂಬಂಧಿಸಿದ ಫ್ರೆಂಡ್ಗಳನ್ನು ಹುಡುಕು, ಗುರಿಗೆ ಸಂಬಂಧಿಸಿದ ವಿಡಿಯೋ ನೋಡ್ತಾ ನಿನ್ನ ಗುರಿಗೆ ಸಂಬಂಧಿಸಿದ ಯೋಚನೆ ಮಾಡಲು ಪ್ರಾರಂಭಿಸು. ಈಗ ನೀನು ಗುರಿಯ ಕಡೆಗೆ ಗಮನ ಹರಿಸುತ್ತಿದ್ದಿ. ನೀನು ಅದೆಷ್ಟೋ ಈ ಕೆಲಸ
ತಪ್ಪದೇ ಮಾಡು. ನಿನ್ನ ಎದುರಿಗೆ ಯಾರೇ ಇರಲಿ, ಅವರು ಗುರಿಯನ್ನು ಕಷ್ಟಪಡುತ್ತಿದ್ದಾಗ ನೀನು ಹಾರ್ಡ್ ವರ್ಕ್ ಮಾಡುತ್ತಿದ್ದೀಯಲ್ಲ, ಜಸ್ಟ್ ಒಂದು ಮಾತು ಹೇಳು, ತುಂಬ ಚೆನ್ನಾಗಿ ಮಾಡ್ತೀಯ, ನಿನ್ನ ಮುಂದೆ ಯಾರೂ ಇಲ್ಲ, ನೀನು ಅಂದುಕೊಂಡ ಗುರಿ ಸಾಧಿಸ್ತಿ. ಈ ಮಾತು ಎಲ್ಲರನ್ನೂ ಈ ಜಗತ್ತು ಎಲ್ಲರನ್ನು ನೋಡಿ ನಗುತ್ತಾ ಕಿಂಡಲ್ ಮಾಡುತ್ತದೆ. ಪ್ರತಿಯೊಂದು ಮನುಷ್ಯನನ್ನು ಕೆಳಗೆ ಬೀಳಿಸ್ತಾ ಇದ್ದೆ, ಆದರೆ ನೀನು ಮಾತ್ರ ಯಾವುದನ್ನು ತಲೆಕೆಡಿಸದೆ ನಿನ್ನ ಗುರಿಯನ್ನು ಸಾಧಿಸಲು ಹೊರಟೆ. ಇದಕ್ಕೆ ನನ್ನ ದೊಡ್ಡ ಸಲಾಂ. ಬೆನ್ನು ತಟ್ಟು. ನಿನ್ನಲ್ಲಿ ಆತ್ಮವಿಶ್ವಾಸ ಪುಟಿದು ಹೇಳುತ್ತಾ ಇದೆ. ನೀನು ಹುಟ್ಟಿದೆ ಗೆಲ್ಲುವುದಕ್ಕೆ. ಕ್ವಿಕ್ ಆಗಿ ಸಪೋರ್ಟ್ ಮಾಡಿ, ಆಗ ಅವನು ತನ್ನ ಕೆಲಸದ ಮೇಲೆ ಎಫರ್ಟ್ ಹಾಕಲು ಮತ್ತಷ್ಟು ಪ್ರಯತ್ನ ಮಾಡ್ತಾನೆ. ಒಬ್ಬ ವ್ಯಕ್ತಿ ತನ್ನ ಕೆಲಸವನ್ನು ಮಾಡುತ್ತಿದ್ದರೆ ಅದರಲ್ಲಿ ಅವನು ಯಶಸ್ಸು ಆಗಲಿ ಆಗದೇ ಇರಲಿ, ಅವನನ್ನು ಪ್ರೋತ್ಸಾಹಿಸಬೇಕು, ಅವರನ್ನು ನೋಯಿಸಬಾರದು. ಇನ್ನೊಬ್ಬರ ಬಗ್ಗೆ ನಮಗೆ ಹೇಳಲು ಯಾವುದೇ ಹಕ್ಕು ಇಲ್ಲ. ಅವರಿಗೆ ಏನು ಹೇಳಲು ಅವರಿಗೆ ಏನು ಹೇಳಲು ಆಗದಿದ್ದರೆ ಪರವಾಗಿಲ್ಲ, ಸುಮ್ಮನೆ ಇರಿ. ಒಂದು ವೇಳೆ ಹೇಳುವುದಾದರೆ ಒಳ್ಳೆಯದಾಗಲಿ ಹೇಳಬಹುದಾ? ನಮಸ್ಕಾರ. ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ಸಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ. ಈ ಮೋಟಿವೇಶನ್ ಕಾರ್ಯಕ್ರಮ ಎಲ್ಲರೂ ಆ ಗುರಿಯನ್ನು ರೀಚ್ ಆಗಲಿ ಎಂದು ನನ್ನ ಆಶಯ. ಇನ್ನೂ ಇಂಥದ್ದು ಒಳ್ಳೊಳ್ಳೆ ಮೋಟಿವೇಶನ್ ಕಾರ್ಯಕ್ರಮಗಳನ್ನು ನಾನು ನೀಡ್ತಾ ಇರ್ತೇನೆ. ಎಲ್ಲರೂ ಸಬ್ಸ್ಕ್ರೈಬ್ ಆಗಬೇಕಾಗಿ ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿಸ್ತೇನೆ. ಜೈ ಹಿಂದ್.